ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಾರ್ನಿಂಗು ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದೀನಿ. ಇದು ಟ್ಯೂಸ್ಡೇ ಮತ್ತು ವೆಡ್ನೆಸ್ಡೇ 2 ದಿವಸದ್ದು ವೀಡಿಯೋ, ಅಂದರೆ ಮಂಗಳವಾರ ಮತ್ತು ಬುಧವಾರದ್ದು. ಯಾಕೆ ಅಂದರೆ ನಾನು ನಿನ್ನೆ ವೀಡಿಯೋ ಹಾಕಿಲ್ಲ, 2-3 ದಿವಸ ಆಯಿತು. ಸ್ವಲ್ಪ ಮನಸ್ಸು ಸರಿ ಇಲ್ಲ ಅಂದರೂ ನನಗೆ ಫೋನ್ಗಿನ್ ಮುಟ್ಟೋಕ್ಕಾಗಲ್ಲ, ಸೊ ನಾನು ಮುಟ್ಟಕ್ಕೆ ಹೋಗಲ್ಲ ಆ್ಯಕ್ಚುಲಿ. ಮತ್ತಿಲ್ಲಿ ಸ್ವಲ್ಪ ಜೀರಾ ನೀರು ಮಾಡ್ಕೊಂಡು ಯಾವಾಗಾರು ಒಂದ್ಸಲಿ ಮಾಡ್ಕೋತೀನಿ ಮನಸ್ಸಾದರೆ, ಇಲ್ಲ ಅಂದರೆ ಅದು ಸ್ವಲ್ಪ ಹೊಟ್ಟೆ ನೋವು ಅನಿಸ್ಬೇಕು ಆವಾಗ ಮಾಡ್ಕೋತೀನಿ. ಸ್ವಲ್ಪ ಹೊಟ್ಟೆ ನೋವು ಅನಿಸ್ತಿತ್ತು, ಅದಕ್ಕೆ ಮಾಡಿಕೊಂಡೆ. ಮತ್ತು ಚಿಕನ್ನಿಂದು ಸಾರಿತ್ತು, ಸ್ವಲ್ಪ ಮಟನ್ ಸಾರು ಇತ್ತು, ಸೊ ಅದೇ ಅಡ್ಜಸ್ಟ್ ಮಾಡ್ಕೊಂಡ್ವಿ ತಿಂಡಿಗೆ. ಬಾಕ್ಸಿಗೆ ಚಟ್ನಿ ರುಬ್ಕೊಂಡು ಪುಳಿಯೋಗರೆ ಏನೋ ಮಾಡಿಕೊಟ್ಟಿರಬೇಕು ಮೋಸ್ಟ್ಲಿ, ನೆನಪಿಲ್ಲ. ಮತ್ತಿಲ್ಲಿ ಬೇಯಕ್ಕಿಟ್ಟೆ ಕಡುಬು, ಇವತ್ತು ಕಡುಬು ಮಾಡ್ಕೊಂಡಿರೋದಲ್ವ, ಸೊ ಸ್ವಲ್ಪ ನೀರು ಹಾಕಿ ಹೋಗೋಣ. 1 ಅವರ್ ಬಿಟ್ಟು ಮತ್ತೆ ಬಂದು ಒರೆಸ್ತೀನಿ, ಯಾಕೆಂದರೆ ನೀರು ನಿಲ್ಲುತ್ತಲ್ವ, ನನಗದು ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಸೊ ಹಾಗಾಗಿ 1 ಅವರ್ ಬಿಡ್ತೀನಿ ನೀರು ಹಾಕಿ. ಅಷ್ಟೊತ್ತಿಗೆಲ್ಲ ನೀರು ಸೋಕಾಗಿ ಬಿಡ್ದಿದ್ದು ಹೊರಗೆ ಬಂದಿರುತ್ತಲ್ಲ, ಮತ್ತೆ ಒರೆಸ್ಕೋತೀನಿ ಕ್ಲೀನಾಗಿ. ಸೊ ಅಷ್ಟು ತನಕ ತಿಂಡಿನೂ ರೆಡಿ ಆಗುತ್ತೆ, ಮಕ್ಕಳನ್ನ ಕಳ್ಸೋಕ್ಕೂ ಸರಿ ಆಗುತ್ತೆ. ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ ಒಬ್ಬನ್ನ, ಚಿಕ್ಕವನ್ನ. ಒಂದೊಂದು ಸರಿ ಅವನೇ ಹೋಗ್ತಾನೆ, ಯಾಕಂದ್ರೆ ನನಗೆ ಟೈಮ್ ಇದ್ದರೆ ಆರಾಮಾಗಿ ಸಾಯಂಕಾಲ ತನಕ ಟೈಮ್ ಇರುತ್ತಲ್ವ. ನಾನು ಮತ್ತೆ ಗಾಸಿಪಿಂಗ್ ಮಾಡೋದು, ಫೋನಲ್ಲಿ ತುಂಬ ಮಾತಾಡೋದೇನು ಇಷ್ಟ ಇಲ್ಲ. ಲಿಮಿಟೆಡ್ ಫ್ರೆಂಡ್ಸು, 1-2, ಅದು ಒಂದೇ ಜಾಸ್ತಿ. ಮತ್ತು ಇನ್ನೊಂದು ಅವ್ರ ಕಸಿನ್ ನನಗೆ ಸ್ವಲ್ಪ ಫ್ರೆಂಡ್ ಆಗಿದ್ದಾರೆ, ಸೊ ಅವ್ರ ಜೊತೇಲಿ ಮಾತಾಡ್ತೀನಿ. ನನ್ನ ತಂಗಿ ಕಸಿನ್, ಮತ್ತು ಯಾರ ಕೈಲೂ ನಾನು ಕ್ಲೋಸ್ ಆಗೋಕ್ಕೆ ಹೋಗಲ್ಲ ಜಾಸ್ತಿ. ಫೋನಲ್ಲಿ ಇರೋದೇ ಇಷ್ಟ ಆಗಲ್ಲ. ಹಂಗೆ ಫೋನಲ್ಲಿ ಇರೋದು ಅಂದರೆ ಇದು ಎಡಿಟಿಂಗಿಗೆ ಮಾತ್ರ. ಸ್ವಲ್ಪ ವೀಡಿಯೋ ಮಾಡ್ಕೋತೀನಿ. ಯಾರ ವಿಷಯ ಕೇಳೋಕ್ಕೂ ಇಷ್ಟ ಆಗಲ್ಲ, ನಾನು ನನ್ನ ವಿಷಯನೂ ಯಾರ ಹತ್ರ ಹೇಳೋಕ್ಕೂ ನಂಗೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ಆರಾಮಾಗಿ ಸಾಯಂಕಾಲ ತನಕ ಕೆಲಸ ಮಾಡ್ಕೋತೀನಿ. ಟೈಮ್ ಇದ್ದಾಗ ಮಕ್ಕಳನ್ನ ಓದಿಸ್ಕೋತೀನಿ, ನನ್ನ ಮಕ್ಕಳನ್ನ. ಮತ್ತೆಲ್ಲರೂ ಬೇಜಾರಾದರೆ ನಾನು ಮಕ್ಕಳು ಹೊರಗಡೆ ಹೋಗ್ತೀವಿ, ಅಮ್ಮನ ಹತ್ರ ಮಾತಾಡ್ಕೋತೀನಿ. ನನ್ನ ಟೈಮ್ ಹಾಗೆ ಪಾಸ್ ಆಗುತ್ತೆ, ನನಗೆ ಮತ್ತೇನು ಬೇಕು ಅಂತಿರಲ್ಲ. ಮತ್ತು ತುಂಬ ಚಳಿ ಆಗ್ತಾಯಿತ್ತು, 1 ಗ್ಲಾಸ್ ಕಾಫಿ ಮಾಡಿಕೊಂಡೆ. ನನಗೆ ಮಗನಿಗೆ ಟೀನೂ ಇಡಬೇಕು. ದೊಡ್ಡವನಿಗೆ ಎಕ್ಸಾಮ್ ನಡೀತಾ ಇದೆ ಅಂತ ಹೇಳಿದ್ನಲ್ಲ, 3rd ಸೆಮ್ಮು. ಸೊ ಇವನಿಗೆ ತಿಂಡಿ ಕೊಟ್ಟು ಕಳಿಸ್ಬಿಡ್ತೀನಿ, ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ. ನಂತರ ಆಮೇಲೆ ಬೇರೆ ಕೆಲಸ ಫಸ್ಟ್ ಒಂದೊಂದು ಮುಗೀಲಿ, ಅಂದರೆ ಬೇಗ ಹೋಗ್ಬೇಕು ಅವನಿಗೆ ಸ್ವಲ್ಪ. ಈಗ 9th ಅಲ್ವ, ಈಗ ಸ್ವಲ್ಪ ಸ್ಪೋರ್ಟ್ಸಿಂದು ಟೈಮು, ಸ್ಕೂಲ್ ಡೇ ಅದು ಇದು ಅಂತ, ಪ್ರಾಕ್ಟೀಸು ಅದು ಇದು ಅಂತ ಇರುತ್ತಲ್ವ. ಸೊ ನಾನು ಸ್ವಲ್ಪ ತಿಂಡಿ ಮಾಡಿಕೊಂಡೆ ಬಿಟ್ಟು ಬಂದು. ಈಗ ಅದೇ ಹೇಳಿದ್ನಲ್ಲ, ಅಷ್ಟೊತ್ತಿಗಾಗಲೇ ಕಸದ ಗಾಡಿ ಬಂತು. ಸೊ ಕಸ ಹಾಕಿ ಬರೋಣ. ನಾನು ಫಸ್ಟ್ ಬಂದಿದ್ದೇನೆಂದರೆ ನೀರು, ಅದೇ ಹೇಳಿದ್ನಲ್ಲ, ನಿಂತಿರುತ್ತೆಲ್ಲ ಒರೆಸ್ಕೊಬಿಡ್ತೀನಿ, ಫುಲ್ ಕ್ಲೀನ್ ಮಾಡ್ಕೋತೀನಿ ಅಂತ. ಕಸ ಬಂತು, ಸೊ ಕಸದ ಗಾಡಿ, ಕಸ ಹಾಕಿಬಿಡೋಣ ಅಂತ ಹೇಳಿ ವೆಯ್ಟ್ ಮಾಡ್ತಾಯಿದ್ದೆ. ಮೇಲಿಂದ ಬರ್ತಾ ಇದೆ ಹಾಡು ಹಾಕ್ಕೊಂಡು. ಬಟ್ ಇಲ್ಲಿ ಹಾಡು ಕೇಳಿಸೋಣ ಅಂದ್ಕೊಂಡೆ, ಮತ್ತು ಕಾಪಿರೈಟ್ ಬರುತ್ತೆ, ಮತ್ತು ಅದನ್ನು ಎಡಿಟ್ ಮಾಡ್ತಾ ಕೂರ್ಬೇಕು, ತುಂಬ ಕಷ್ಟ. ಸೊ ಬೇಡ, ಅದೇ ಡೈಲಿ ಹಾಡು ಹಾಕ್ಕೊಂಬರ್ತಾರಲ್ವ, ಒಳ್ಳೊಳ್ಳೆ ಫಿಲ್ಮ್ ಸಾಂಗ್ ಹಾಕ್ಕೊಂಡು ಬರ್ತಾರೆ, ಕನ್ನಡ ಸಾಂಗ್ಗಳು. ಸೊ ಎಲ್ಲಿದ್ದರೂ ಗೊತ್ತಾಗುತ್ತೆ. ಇಟ್ಟು ಹೋಗಿಬಿಡ್ತೀನಿ, ಅಮ್ಮ ಗಾಡಿಗೆ ಹಾಕಿ ಅಲ್ಲಿ ಇಟ್ಬಿಡ್ತಾರೆ. ಸೊ ನಾನಿಲ್ಲಿ ಒರೆಸ್ಕೋತೀನಿ. ಈಗ ನೀರು ತಗೋಬರಕ್ಕೆ ಹೋಗ್ತಾಯಿದ್ದೀನಿ. ನೀವನಲ್ಲೆಲ್ಲ ಏನು ತಿಂಡಿ ಮಾಡಿದ್ರಿ? ಮಕ್ಕಳಿಬ್ಬರು ಹೋದ್ರು. ಅವ್ನು ಎಕ್ಸಾಮಿಗೆ ಹೋದ, ಇವನು ಇಲ್ಲ ಎಕ್ಸಾಮಿಗೆ ಹೋಗಿಲ್ಲ, ಅವ್ನು ಮಧ್ಯಾಹ್ನ ಮೇಲೆ ಎಕ್ಸಾಮು, ನಾನೇ ಬಿಟ್ಟು ಬರಬೇಕು. ಸೊ ನೀವು ಬಿಸಿಲು ನೋಡಿ ಹೇಗಿದೆ ಅಂತ. ಒಳಗಡೆ ಚಳಿ ಅಂದರೆ ಸ್ವೆಟರ್ ಸಾಕ್ಸ್ ಹಾಕ್ಕೊಳ್ಳೋಣ ಅನಿಸುತ್ತೆ, ಬಟ್ ನನಗೆ ರೂಢಿನೇ ಇಲ್ಲ. ಎಷ್ಟು ಸ್ವೆಟರ್ಸ್ ಇದೆ, ಎಷ್ಟು ಸಾಕ್ಸ್ಗಳಿದೆ, ನಾನು ಇಷ್ಟು ತನಕ ಯೂಸ್ ಮಾಡೋಕ್ಕೆ ಹೋಗಲ್ಲ. ನಂಗೆ ಕೂರೋಕ್ಕಾಗಲ್ಲ, ನಿಲ್ಲಕ್ಕಾಗಲ್ಲ ಅದು ಹಾಕ್ಕೊಂಡ್ರೆ. ಸೊ ಈಗ ಹೋಗಿ ಸ್ವಲ್ಪ ಸಿಟೌಟ್ ಒರೆಸ್ಕೊಬಿಟ್ಟು, ಚಿಕ್ಕ ಸಿಟೌಟು, ಚಿಕ್ಕ ಮನೆ ಸಾಕು. ಸೊ ಹೋಗಿ ಸ್ವಲ್ಪ ಚೆನ್ನಾಗಿ ಒರೆಸ್ಕೊಬಿಡ್ತೀನಿ. ಒಣಗಿಸಿ ಒರೆಸ್ಕೊಬಿಟ್ರೆ ಕ್ಲೀನಾಗಿರುತ್ತೆ. ಕಸದ ಗಾಡಿ ಮನೆ ಹತ್ರನೇ ಬಂದಿದೆ. ನನಗೆ ಎಷ್ಟು ಚಿಕ್ಕದಾಗಿ ಮಾತಾಡಬೇಕು ಅಂತ ನನ್ನ ವಾಯ್ಸ್ ಇಷ್ಟೇ. ನಾನು ಚಿಕ್ಕದ್ರಲ್ಲಿ ಇನ್ನೂ ತುಂಬ ವಾಯ್ಸ್ ನಂದು, ಅಂದರೆ ಸ್ವಲ್ಪ ಹಾರ್ಡ್ ವಾಯ್ಸ್. ಫ್ಯಾಮ್ಲಿ ಹೆರಿಡಿಟಿ ಅನಿಸುತ್ತೆ. ನಮ್ಮ ಡ್ಯಾಡಿ ಫ್ಯಾಮ್ಲಿಲಿ, ಅಪ್ಪನ ಫ್ಯಾಮ್ಲಿಲಿ ಎಲ್ರಿಗೂ ಸ್ವಲ್ಪ ಹಾರ್ಡೇ, ಬಟ್ ನನ್ನ ತುಂಬಾ ಜಾಸ್ತಿ. ಅದು ಮಾರ್ನಿಂಗ್ ಟೈಮಲ್ಲಿ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಶೀತನೂ ಆಗಿಬಿಟ್ರೆ ಹೇಳೋದು ಬೇಡ. ಈಗೇನು ಶೀತ ಗೀತ ಏನಿಲ್ಲ, ಬಟ್ ನನ್ನ ವಾಯ್ಸ್ ಹೀಗೆ ಇರೋದು. ತುಂಬ ಜನ ತಮಾಷೆ ಮಾಡ್ತಾರೆ, ಓಕೆ. ಆದರೂ ನನಗೆ ಯಾವಾಗಲೂ ನನ್ನ ವಾಯ್ಸ್ ಓವರ್ ಕೊಡ್ಬೇಕಾದ್ರೆ ಅನ್ಕಂಫರ್ಟಬಲ್ ಅನಿಸುತ್ತೆ. ಏನು ಮಾಡೋದು ಹೇಳಿ, ಹೆರಿಡಿಟಿ ಇದ್ಮೇಲೆ, ಇಲ್ಲ ನಮ್ಮ ಹುಟ್ಟೆ ಆಗಿದ್ಮೇಲೆ ಏನು ಮಾಡೋಕ್ಕಾಗಲ್ಲ. ಮತ್ತು ನನ್ನ ಬ್ರದರ್ ಇನ್ ಲಾ ಹೇಳ್ತಿದ್ರು, ಮದುವೆ ಅದು ಹೋದ ತಕ್ಷಣ ಮಾರನೇ ದಿವಸನೇ, ಏನು ಇದ್ದಷ್ಟು ಸ್ಪೀಕರು ನಿಮ್ಮ ಗಂಟ್ಲಿಗೆ ಹಾಕಿಬಿಟ್ಟಿರೋದಾ,
ಎಲ್ಲರೂ ಸ್ಪೀಕರ್ ತೆಗೆದು ಅಂತ ಹೇಳಿ, ಫ್ಯಾಮಿಲಿ ಸ್ಪೀಕರೆಲ್ಲ ನಿಮಗೆ ಅಂದರೆ ಆ ಟೈಪ್ ಬನ್ನಿ ಒಂದೆರಡು ತೆಗೆದುಬಿಡೋಣ ಅಂತ ತಮಾಷೆ ಮಾಡ್ತಿದ್ರು ನನ್ನ ಬ್ರದರಿಂದ. ಸೊ ನೆನಪಾಗುತ್ತೆ ನನಗೆ. ಮತ್ತು ಒಂದೊಂದು ಸರಿ ಏನಾಗೋದು ಅಂದರೆ, ನಾನು ಒಳಗಡೆ ಮಾತಾಡ್ತಾ ಫೋನಲ್ಲಿದ್ದರೆ ಯಾರೋ ಬಂದಿದ್ದಾರೆ ಮಾತಾಡೋಕ್ಕೆ ಅನ್ನೋ ಥರ, ಅಂದರೆ ವಾಯ್ಸ್ ಅಷ್ಟು ಹಾರ್ಡ್, ಹೊರಗಡೆಯಿಂದ ಯಾರೋ ಜೆಂಟ್ಸ್ ಬಂದಿದ್ದಾರೆ ಅನ್ನೋ ಥರ. ಅದಕ್ಕೆ ಯಾರಾದರೂ ಜೆಂಟ್ಸ್ ಬಂದಿದ್ದೀರಾ? ಇಲ್ಲ ನಾನೇ ನೀವೇ ಇಷ್ಟು ಜೋರಾಗಿ ಮಾತಾಡ್ತಿದ್ದಿದ್ದ ಅಂತ. ಸೊ ಹಾಗೆ ಒಂದು 3-4 ಇನ್ಸಿಡೆಂಟ್ ನೆನಪಾಗುತ್ತೆ ನನಗೆ. ಮತ್ತು ಇಲ್ಲಿ ಫ್ರೆಂಡ್ ಮನೆಗೆ ಬಂದ್ವಿ. ಅದೇ ನಾನು ಹೇಳಿದ್ನಲ್ಲ, ನನ್ನ ತಂಗಿ ಕಸಿನ್ನು, ನಾವೆಲ್ಲ ಕೂತ್ಕೊಂಡು ಅಂತಾಕ್ಷರಿ ಆಡ್ತಿದ್ವಿ. ಸೊ ಅದನ್ನು ಸ್ವಲ್ಪ ಇದು ಮಾಡ್ಕೊಂಡ್ವಿ. ಮತ್ತು ಬ್ಯಾಕ್ ಟು ಹೋಮ್ ಮನೆಗೆ ಹೊರಟ್ವಿ. ಬರ್ತಾ ಅದೇ ಒಂದೆರಡು ಇನ್ಸಿಡೆಂಟ್ಗಳು ನನಗೆ ನೆನಪಾಯಿತು. ಮತ್ತು ಮಾರ್ನಿಂಗ್ ಎದ್ದು ಯಾರಿಗಾದ್ರು ಫೋನ್ ಮಾಡಿದ್ರೆ, ಫೋನ್ ಎತ್ತಿದ ತಕ್ಷಣ ಫೋನ್ ಕಟ್ ಮಾಡಿಬಿಡ್ತಾರೆ. ಸೊ ಯಾಕೆ ಅಂದರೆ, ನೀನು ತೆಗ್ದಿಲ್ಲ, ಬೇರೆ ಯಾರೋ ಜೆಂಟ್ಸ್ ತೆಗೆದ್ರು. ಇಲ್ಲ ಆ್ಯಕ್ಚುಲಿ ನಾನೇ ತೆಗ್ದಿರ್ತೀನಿ, ಇಲ್ಲ ನಾನೇ ಅಂತ ಹೇಳಿದ್ರು, ಮತ್ತೆ ಯಾಕೆ ಅಷ್ಟು ಜೋರಾಗಿ ಅದು ಹಾಗೆ ವಾಯ್ಸು. ಸೊ ನನಗೆ ನಗುನು ಬರುತ್ತೆ, ಒಂದೊಂದ್ಸರಿ ತುಂಬಾ ಬೇಜಾರಾಗಿತ್ತು. ಇದು ಮಾರನೇ ದಿನ ಬೆಳಗ್ಗೆ ಮೋಸ್ಟ್ಲಿ 5:15 ಆಗಿರಬೇಕು. ನಮಾಜ್ ಮುಗಿಸ್ಕೊಂಡು, ನಮಾಜಿಗೆ ಅಂತ ಎದ್ದಿದ್ದು. ಸೊ ಮುಗಿಸ್ಕೊಂಡೆಲ್ಲ ಆದಮೇಲೆ ಬೆಳಗ್ಗೆ ಅದೇ 5:45ಗೆ ಮೇಲ್ ಬಂದೆ ತೋರ್ಸೋಣ ಅಂಥೇಳಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ವೆಡ್ನೆಸ್ಡೇ ಮಾರ್ನಿಂಗ್ ನೋಡಿ. ಈಗ 6:04 ಆಯಿತು ಈಗಷ್ಟೇ. ಮತ್ತು ನಾನು ಕುರಾನೆಲ್ಲ ಓದಿದ್ಮೇಲೆ ಸ್ವಲ್ಪ ಮೊಬೈಲಲ್ಲೂ ಹಾಕ್ಕೋತೀನಿ. ಹಾಕಿ ಸ್ವಲ್ಪ 1 ಅವರ್ ಕೂತ್ಕೋತೀನಿ, ಕೇಳ್ತಾ ಕೂರ್ತೀನಿ. ಮತ್ತು ಒಳ್ಳೆಯದು ಅನಿಸುತ್ತೆ. ಸೊ ಆರಾಮ ಅನಿಸುತ್ತೆ. ಮನಸ್ಸಿಗೆ ತುಂಬ ನೋವಿದೆ, ತುಂಬ ಬೇಜಾರು, ತುಂಬ ನೋವು ಎಲ್ರಿಗೂ ಇರುತ್ತೆ, ನಮಗೂ ಇರುತ್ತೆ. ಬಟ್ ತೋರಿಸ್ಕೊಳ್ಳಲ್ಲ, ನಗಾಡ್ತಾನೆ ಇರೋದು. ಮತ್ತು ರಾತ್ರಿ ನಾನು ತೆಂಗಿನಕಾಯಿ ತುರಿದು ಇಟ್ಬಿಟ್ಟಿದ್ದೆ. ಯಾಕೆಂದರೆ ಬೆಳಗ್ಗೆ ಅವಲಕ್ಕಿ ಮತ್ತು ಬಾಳೆಹಣ್ಣು ಹಾಕಿ ತಿಂಡಿಗೆ ಮಾಡೋಣ ಅಂತ ಹೇಳಿ. ತುಂಬ ರೇರ್, ನಮ್ಮ ಅಪ್ಪ ತುಂಬ ಇಷ್ಟ. ಅಪ್ಪ ಇದ್ದಾಗ ಮಾಡ್ತಿದ್ವಿ, ಅಮ್ಮ ತುಂಬ ಮಾಡೋರು. ಅಪ್ಪ ಇಲ್ಲ ಆದಮೇಲೆ ತುಂಬ ಕಮ್ಮಿನೇ ಮಾಡೋದೇ ಬಿಟ್ಬಿಟ್ವಿ. ಅಪ್ಪಂಗೆ ತುಂಬ ಇಷ್ಟ ಅವಲಕ್ಕಿ ಅಂದರೆ. ಸೊ ನನ್ನ ಮಗ ಸೂಪರ್ ಮಾರ್ಕೆಟ್ ಹೋಗ್ತಾ ಇದ್ದಾನೆ, ಹಾಲು ಇರಲಿಲ್ಲ, ಹಾಲು ತೊಗೊಬರ್ತೀನಿ ಅಂತ ಹೇಳಿ. ಸೊ ಹಂಗೆ ವೀಡಿಯೋ ಮಾಡ್ಕೊಬರ್ತೀನಿ ಅಂತ ಹೇಳಿ. ಹೌದಾ, ಈಗ ಸ್ವಲ್ಪ ಇಂಟ್ರೆಸ್ಟ್ ನಾನು ಮಾಡ್ತಾ ಇದ್ದರೆ ವೀಡಿಯೋಸು, ಮಕ್ಕಳು ಸ್ವಲ್ಪ ಕೋಆಪ್ರೇಟ್ ಮಾಡ್ತಾರೆ. ಇಲ್ಲ ಅಂದರೆ ಮಕ್ಕಳು, ಹೋಗು ಮಮ್ಮಿ ನೀನು ಯಾವಾಗಾರು ಒಂದು ಸರಿ ಹಾಕೋದು ಬಿಡು ಮಮ್ಮಿ ಅಂತ ಹೇಳ್ತಾರೆ. ಸೊ ತಿಂಡಿಗೆ ನಿಂತ ಮೇಲೆ ನೆನಪಾಯಿತು ಹಾಲು ಖಾಲಿಯಾಗಿದೆ ಅಂತ. ಸೊ ಹಾಗಾಗಿ ಹಾಲು ತೊಗೊಬರ್ತೀನಿ ಅಂತ ಹೇಳಿ ಹೋದ. ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ತುಪ್ಪ, ತೆಂಗಿನಕಾಯಿ ಮತ್ತು ಬಾಳೆಹಣ್ಣು ತುರಿದು ಹಾಕಿ, ಸ್ವಲ್ಪ ಎಳ್ಳು, ಕರಿ ಎಳ್ಳಾದರೂ ಆಗುತ್ತೆ, ಬಿಳಿ ಎಳ್ಳು ಸ್ವಲ್ಪ ಬಿಸಿ ಮಾಡಿ ಹಾಕ್ಕೋತೀನಿ ತುಪ್ಪದಲ್ಲಿ. ಮತ್ತು ಅಂದರೆ ಇದರಲ್ಲಿ ತುಂಬ ಟೈಪಲ್ಲಿ ಮಾಡ್ತೀವಿ ಮಸಾಲೆ ಹಾಕಿ. ಇದು ತೆಳುವ ಅವಲಕ್ಕಿ, ಬಾಳೆಹಣ್ಣು ಹಾಕಿ ಸ್ವೀಟಾಗಿ ಮಾಡೋದು. ಸೊ ಅವನಿಗೆ ಬಾಕ್ಸಿಗೆ ಚಪಾತಿ, ಆ್ಯಕ್ಚುಲಿ ಚಪಾತಿ ಮಾಡಲಿಲ್ಲ, ನಾನು ತರಿಸ್ಕೊಂಡೆ ರೆಡಿಮೇಡು. ಅಂದರೆ ನನಗೆ ಮಾಡೋಕ್ಕೆ ಬೆಳಗ್ಗೆನೇ ಯಾಕೋ ತುಂಬಾ ಒಂಥರ, ನನಗೆ 2-3 ದಿವಸದಿಂದ ಮನ್ಸು ಸರಿ ಇಲ್ಲ. ಆ್ಯಕ್ಚುಲಿ ಹೆಲ್ತ್ ಏನು ಪ್ರಾಬ್ಲಮ್ ಇಲ್ಲ, ಮನ್ಸು ಸರಿ ಇಲ್ಲ. ಸೊ ಹಾಗಾಗಿ ನಾನು ತಗೋಬಾ ಮಗನೆ ಅಂತ ಹೇಳಿದೆ. ಅವನಿಗೆ ಚಪಾತಿ ಹಾಕಿ ಎಗ್ ಹಾಕಿ ಕೊಟ್ಬಿಟ್ಟೆ ಬಿಸಿ ಮಾಡಿ ಬಾಕ್ಸಿಗೆ. ಇಲ್ಲಾಂದರೆ ನಾನು ಏನಾದರೂ ಒಂದು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ನೀವು ಅಬ್ಸರ್ವ್ ಮಾಡಿರ್ಬೋದು, ನನ್ನ ಫಸ್ಟಿನ ವೀಡಿಯೋಗಳಲ್ಲೆಲ್ಲ ನಾನು ಬೆಳಗ್ಗೆದ್ದು ಅನ್ನ ಮಾಡಿ, ಚಿತ್ರಾನ್ನನೋ, ಪುಳಿಯೋಗರೆನೋ, ಎಗ್ ರೈಸ್ ಏನಾದ್ರು ಮಾಡ್ತಿದ್ದೆ. ಈಗ ನನಗೆ ಯಾಕೋ ಮನ್ಸು ಸರಿ ಇಲ್ಲದೇನೋ ಏನೋ ಗೊತ್ತಿಲ್ಲ, ಮಾಡೋಕ್ಕೆ ಆಗ್ತಾಯಿಲ್ಲ. ಮಾಡಬೇಕು, ಬಟ್ ಮಕ್ಕಳು ಈಗ ಅನ್ನ ತಿನ್ನೋಕ್ಕೆ ಇಷ್ಟಪಡಲ್ಲ. ಹಂಗೆ ಏನಾದ್ರು ಮಾಡಿಕೊಟ್ರೆ ತಿನ್ನೋಕ್ಕೆ ಇಷ್ಟಪಡ್ತಾನೆ. ಅವ್ನಿಗೇನು ಇಷ್ಟ ಆಗುತ್ತೋ ಅದೇ ಹಾಕ್ಕೊಡೋಣ ಅಂತ ನಾನು ಅಂದ್ಕೋತೀನಿ. ಸೊ ಇಲ್ಲಿ ಎಗ್ ಚಪಾತಿ ಮಾಡಿಕೊಂಡೆ ತಿಂಡಿಗೆ. ಇದು ಅವ್ನು ಇವತ್ತು ಬೇಗ 8 o'clock ಹೊರಟ. ಸೊ ಹಾಗಾಗಿ 3 ಬಾಕ್ಸ್ ರೆಡಿ ಮಾಡಬೇಕಾಯ್ತು. ಅಂದರೆ ಒಂದು ಮಮ್ಮಿ ಬ್ರೇಕ್ಫಾಸ್ಟ್ ಅಲ್ಲೇ ಮಾಡ್ಕೋತೀನಿ ಅಂತ ಹೇಳ್ದೆ, ಅದಕ್ಕೆ ಬಾಕ್ಸ್ ಒಂದು ಹಾಕ್ತೆ. ಅವ್ನ ಫ್ರೆಂಡ್ ಜೊತೆಲಿ ಮಾಡ್ಕೋತೀನಿ ಅಂತ. ಮತ್ತು ಲಂಚಿಗೆ 2 ಬಾಕ್ಸ್, ಅಂದರೆ ಒಂದು ಫ್ರೂಟ್ಸಿಂದು, ಒಂದು ಇದು ಲಂಚಿಗೆ ಚಪಾತಿ ಎಗ್ ರೋಲ್ ಮಾಡಿಕೊಂಡು ಸಾಸ್ ಹಾಕ್ಕೊಟ್ಟೆ. ಅವನಿಗೇನು ಇಷ್ಟ, ಈಗ ಮಕ್ಕಳು ದೊಡ್ಡವರಾಗ್ತಾ ಅವ್ರ ಚಾಯ್ಸ್ಗಳು ಚೇಂಜ್ ಆಗುತ್ತೆ. ನಾವು ಹೇಳ್ದಂಗೆ ಕೇಳಲ್ಲ. ಮೊದಲು ನಾವು ಅನ್ನನೇ ತಿನ್ನಬೇಕು ಅಂತಿದ್ವಿ, ಕೇಳಲ್ಲ. ಸೊ ಹಾಗಾಗಿ ಸಾಸ್ ಹಾಕಿ ಸ್ವಲ್ಪ ಕೊಟ್ಟರೆ ತಿಂತಾನೆ, ಖಾಲಿ ಮಾಡಿ ಬರ್ತಾನೆ. ಅವನು ಅವ್ನ ಫ್ರೆಂಡ್ಸ್ಗಳ ಜೊತೆ, ನನಗೆ ಅದು ಸಮಾಧಾನ. ಅವನೇ ತಿಂದಿಲ್ಲಾದರೂ ಪರವಾಗಿಲ್ಲ, ಸ್ವಲ್ಪ ತಿನ್ನಿಸಿ ಅವನು ತಿಂದು ಬರ್ತಾನಲ್ವಾ. ಮಕ್ಕಳು ತಿಂತ ಜೊತೆಲಿ ತಿಂತಾರೆ. ಬರಬೇಕಾದ್ರೂ ತುಂಬ ಲೇಟ್ ಆಗುತ್ತೆ ಅವನು. ಸೊ 1 ಬಾಕ್ಸ್ ರೆಡಿ ಆಯಿತು. 2ನೇ ಬಾಕ್ಸ್ ಇದು ಅದೇ ಅವಲಕ್ಕಿ ಹಾಕ್ಕೊಟ್ಟಿದ್ದೀನಿ. ಒಂದು 9:30 ಅಷ್ಟೊತ್ತಿಗೆ ತಿನ್ನು ಮಗನೆ ಅಂತ. 8 ಗಂಟೆಗೆ ಹೊರಟ. ಮತ್ತು ಕಿತ್ಲೆಹಣ್ಣು ಹಾಕ್ಕೊಂಡೆ, ಆರೆಂಜು. ಸೊ ಈಗ ತರಕಾರಿಯವ್ರು ಬರ್ತಾ ಇದ್ದಾರಾ ಅಂತ ಟೊಮೊಟೊ ತೊಗೋಬೇಕು, ನೋಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್.